ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅಂದರೆ ಅವಾಗಲೇ ತಿಂಡಿ ಎಲ್ಲ ಮಾಡಿದ್ದೀನಿ. ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಒನ್ ಪಾಟ್ ರೆಸಿಪಿ ಏನು ಮಾಡಿದ್ದೆ ಅಂಥೇಳಿನೂ ನೋಡ್ಕೊಂಬನ್ನಿ. ಟೊಮೊಟೊ ಬಾತ್ ಮಾಡಿದ್ದೀನಿ, ಅದು ರೆಸಿಪಿ ಹಾಕ್ತೀನಿ, ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಅದು ರೆಸಿಪಿ ನೋಡ್ಕೊಂಬನ್ನಿ, ಮತ್ತು ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ವೆರಿ ಈಸಿಯಾಗಿರುವಂತಹ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ನಾನು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ, ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಗರಂ ಮಸಾಲ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಆಮೇಲೆ ಕಲ್ಲು ಹೂವು, ಮರಾಠಿ ಮೊಗ್ಗು, ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ದಪ್ಪ ಸೈಜ್ 2 ಈರುಳ್ಳಿ ತೊಗೊಂಡು ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫ್ರೈಗೆ ಹಾಕಿದ್ದೀನಿ. ಆಮೇಲೆ ಅದು ಒಂದು ಕಡೆ ಮಾಮೂಲಿ ನಾನು ಸೋನಾ ಮಸೂರಿ ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ತೊಳೆದು ನೆನೆ ಹಾಕಿದ್ದೀನಿ. ಆಮೇಲೆ ನಾನು ಟೊಮೊಟೊ ಬಾತ್ಗೆ ಜಾಸ್ತಿ ಟೊಮೊಟೊ ಕಟ್ ಮಾಡ್ಕೋಬೇಕು, ಹಾಗಾಗಿ 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಬಂದುಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಒಂದೇ ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟು ತಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಪೇಸ್ಟ್ ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು, ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಇಷ್ಟು ಈರುಳ್ಳಿ, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬಾತ್ಗೆ ನಿಮಗೆ ಬಟಾಣಿ ಇದ್ದರೆ ಅಷ್ಟೇ ಹಾಕ್ಕೊಳ್ಳಿ. ನಾನು ತೊಗರಿಕಾಯಿ ಇತ್ತು ಅಂಥೇಳಿ ತೊಗರಿಕಾಯಿ, ಆಮೇಲೆ ಅದ್ರ ಜೊತೆ ಒಂದು ಆಲೂಗಡ್ಡೆ ಹಾಕಿದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಈ ಥರ ಬ್ರೌನ್ ಆದರೆ ಸಾಕು, ಜಾಸ್ತಿ ಕಪ್ಪಗಾಗೋದೇನು ಬೇಡ. ಇವಾಗ ನಾನು ಸ್ವಲ್ಪ ಬೀನ್ಸು ಇತ್ತು ಅಂಥೇಳಿ ಬೀನ್ಸು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಕ್ಕೋಬೇಡಿ, ಜಸ್ಟು ಏನಾದರೂ ಒಂದು ಕಾಳು ಹಾಕ್ಕೊಳ್ಳಿ. ಕಾಳು ಇಲ್ಲ ಅಂದರೆ ಕಡಲೆ ಬೀಜ ಹಾಕ್ಕೋಬೋದು, ಅಷ್ಟೇ. ಇದಿವಾಗ ನಾನು ನಿಮಗೆ ಗೊತ್ತಿರೋಂಗೆ ನಾನು ಸ್ವಲ್ಪ ಜಾಸ್ತಿ ತರಕಾರಿ ಯೂಸ್ ಮಾಡೋದ್ರಿಂದ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲದಕ್ಕೂ ತರಕಾರಿ ಹಾಕ್ಕೊಂಡೇ ಮಾಡ್ತೀನಿ. ಪ್ಲೇನ್ ಮಾಡದೆ ನಮ್ಮ ಮನೇಲಿ ನನಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಹಾಗಾಗಿ ತರಕಾರಿ ಹಾಕ್ಕೊಂಡೆ. ಇವಾಗ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ನಾನು ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅಂದರೆ ನಮ್ಮ ಮನೇಲಿ ಜಾಸ್ತಿ ಟೊಮೊಟೊ ಎಲ್ಲ ಇಷ್ಟ ಆಗಲ್ಲ, ಹಾಗಾಗಿ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಟೊಮೊಟೊ ಇಷ್ಟ ಇದ್ದರೆ ನೀವು ಆಮೇಲೆ ಹಾಕ್ಕೋಬೋದು, ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಕ್ಕೋಬೋದು. ನಾನು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೀವು ಗರಂ ಮಸಾಲ ಆಗಲಿ ಯಾವುದು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಸ್ಟವ್ವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು, ಯಾಕಂದರೆ ಹಂಗಾಗಿಯೇ ರುಚಿ ಬರುತ್ತೆ. ನೀವು ಸ್ಲಿಮ್ಮಾಗಿ ಇಟ್ಬಿಟ್ರೆ ಅದು ಬೆಂದಂಗೆ ಆಗುತ್ತೆ, ಟೇಸ್ಟ್ ಅಷ್ಟೊಂದು ಆಗಲ್ಲ. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಸ್ಲಿಮ್ಮಾಗಿ ಇಡ್ಬೋದು, ಅಷ್ಟೇ. ನಾನಿವಾಗ ಇದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನಿವಾಗ 1 ಟೀ ಸ್ಪೂನ್ ಅರಿಶಿನ ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಕೋಬೋದು, ಆಮೇಲೆ ಹಾಕ್ಕೋಬೋದು. ಇವಾಗ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುತ್ತಲ್ವ, ಎಲ್ಲ ಜೊತೆ ಫ್ರೈ ಆಗುತ್ತೆ, ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂಥೇಳಿ ಇದು ಹಾಕ್ಕೊಂಡಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ನಿಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀರಾ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಹಾಗಾಗಿ ನಾನಿದು ಖಾರದ ಪುಡಿ, ನಮ್ಮಮ್ಮ ಕೊಟ್ಟಿರುವಂತಹ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದ್ರೇನು ನೀವು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡಿ, ಅಷ್ಟೇ. ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿರುತ್ತೆ ನಮ್ಮಮ್ಮ, ಅದೇ ನಾನು ಮಿಕ್ಸಾಗಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಯಾವುದೂ ಧನಿಯಾ ಪುಡಿ ಎಲ್ಲ ಹಾಕಲ್ಲ, ಜೀರಿಗೆ ಪುಡಿ, ಧನಿಯಾ ಪುಡಿ ಅದೇನು ಯೂಸ್ ಮಾಡಲ್ಲ, ಅದೊಂದೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಆಮೇಲೆ ನೋಡಿಬಿಟ್ಟು ನೀರು ಹಾಕಿದ್ಮೇಲೆ ನೋಡಿಬಿಟ್ಟು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತೀನಿ. ನಾನು ಟ್ರೈಪಾಡಲ್ಲಿ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಬೆಂಡಾಯಿತು, ನೋಡೇ ಇದಕ್ಕಿಲ್ಲ ನಾನು, ಆಮೇಲೆ ನೋಡಿಕೊಂಡು ಸರಿಗೆ ಮಾಡಿದೆ.
ಇದಿವಾಗ ಉಪ್ಪು ಹಾಕ್ಕೊಂಡಿದ್ದೀನಲ್ವ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟು ಎಣ್ಣೆ ಎಲ್ಲ ಬಿಟ್ಕೊಂಡು ಫ್ರೈ ಆಗಿರಬೇಕು. ಆವಾಗ ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಇದಕ್ಕೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಅಕ್ಕಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ನಾನಿವಾಗ ಇದು ಕುದಿಯೋವಾಗ ನೀರು ಹಾಕ್ಕೊಂಡಿದ್ದೀನಿ. ಇದು ಕುದಿ ಬಂದಮೇಲೆ ನೀವು ಅಕ್ಕಿ ಹಾಕ್ಬೋದು, ಯಾಕಂದರೆ ನೆನೆಸಿಟ್ಟಿರ್ತೀವಲ್ವ, ಹಾಗಾಗಿ ನನ್ನ ಹತ್ರ ಅಷ್ಟೊಂದು ಟೈಮ್ ಇದ್ದಿರ್ಕಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಕುದಿಯೋಕ್ಕಿಟ್ಟೆ, ಉಪ್ಪೆಲ್ಲ ನೋಡಿದೆ, ಉಪ್ಪು ಹಾಕಿದೆ. ಇನ್ನೇನು ಕುದಿ ಬರ್ತಾ ಇತ್ತು ನೋಡಿ, ಕುದಿ ಬರ್ತಾ ಇತ್ತು ಅಷ್ಟೊತ್ತಿಗೆ ನಾನು ಅಕ್ಕಿ ಎಲ್ಲ ಸೇರಿಸ್ದೆ. ಯಾಕಂದರೆ ನನಗೆ ಸ್ವಲ್ಪ ಬೇಗ ಆಗಿತ್ತು, ಆವಾಗಲೇ 7:30 ಆಗಿತ್ತು ಟೈಮು. ಹಾಗಾಗಿ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಮನೆ ಕ್ಲೀನಿಂಗು ಇತ್ತು. ಆಮೇಲೆ ಅದಕ್ಕೇ ನಾನು ಬೇಗ ಮಾಡ್ಕೋತಾ ಇದ್ದೀನಿ. ಇದು ಇವಾಗ ಕುದಿ ಬಂದಮೇಲೆ ಹಾಕ್ಕೊಂಡ್ಮೇಲೆ ಒಂದೇ ಒಂದು ವಿಸಲ್ ಹಾಕಿದ್ರೆ ಆಯಿತು. ಇವಾಗ ನಾನು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ. ನಾನಿವಾಗ ಇದು ಹಾಕಿಬಿಟ್ಟು ಒಂದೇ ಒಂದು ವಿಸಲ್ ಮಾಡ್ಕೋತೀನಿ, ಯಾಕಂದರೆ ಅಕ್ಕಿ ನೆನೆಸಿದ್ನಲ್ವ. ಹಾಗಾಗಿ ಇವಾಗ ಇದು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಖಾರ ಎಲ್ಲ ನೋಡ್ಕೋತೀನಿ. ನಿಮಗೆ ಖಾರ ಕಡಿಮೆ ಇದ್ದರೆ ಖಾರನೂ ಹಾಕ್ಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನಾನಿವಾಗ ಇದು ಒಂದು ವಿಷಲ್ ಹೊಡ್ಕೋತೀನಿ. ವಿಷಲ್ ಹೊಡೆದ್ಮೇಲೆ ಯಾವ ಥರ ಆಗಿತ್ತು ಅಂತೇಳಿ ಆಮೇಲೆ ಮತ್ತೆ ನಿಮಗೆ ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್. ನೋಡಿ, ಈ ವಿಸಲ್ ಹಾಕಿ ಇಡ್ತೀನಿ. ಇನ್ನು ಒಂದು 2 ನಿಮಿಷದಲ್ಲಿ ವಿಸಲ್ ಆಗಿಬಿಡುತ್ತೆ. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಇವಾಗ ಬಿಸಿಯಾದ ಟೊಮೊಟೊ ಬಾತ್ ರೆಡಿ ಆಯಿತು. ಇವಾಗ ಎಲ್ಲ ಮಸಾಲೆ ಎಲ್ಲ ತೀರಿಸಿದ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಾರನೂ ಅಷ್ಟೊಂದು ಇರಲ್ಲ, ಮಸಾಲೆನೂ ಯಾರು ಮಸಾಲೆ ಜಾಸ್ತಿ ಇಷ್ಟಪಡಲ್ವೋ ಅವರು ಖಂಡಿತವಾಗ್ಲೂ ಮಾಡಿ ನೋಡಿ, ಸರಿನಾ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ತಿನ್ನೋಕೊಟ್ರೆ ಆಯಿತು. ಅಂದರೆ ಯಾರ ಮನೆಯಲ್ಲಿ ಸಲಾಡೆಲ್ಲ ಮಾಡಿಕೊಂಡು, ಅಂದರೆ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ತಿಂತೀರೋ ಅವರು ಖಂಡಿತವಾಗ್ಲೂ ಮಾಡಿ ಮೊಸರು ಬಜ್ಜಿ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಪ್ಲೇನ್ ಮೊಸರಾದ್ರೂ ಹಾಕ್ಕೊಂಡು ತಿನ್ಬೋದು. ಬೇಡ ಇದಕ್ಕೇನು ಇಷ್ಟ ಆಗಲ್ಲ, ಜಸ್ಟ್ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಆಯಿತು. ನಾನು ಒಗ್ಗರಣೆಗೂ ತುಪ್ಪ ಹಾಕಿದ್ದೀನಿ, ಹಾಗಾಗಿ ಇವಾಗೇನು ತುಪ್ಪ ಹಾಕಿಲ್ಲ. ನಮ್ಮ ಮನೇಲಿ ಸೌತೆಕಾಯಿ ಎಲ್ಲ ಇತ್ತು, ಸೌತೆಕಾಯಿ ನನ್ನ ಮಗಳಿಗೆ ತಿಂಡಿ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ತಿಂಡಿ ಟೊಮೊಟೊ ಬಾತ್ ರೆಡಿ. ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ. ನೀವು ಇದೇ ಥರ ಮಾಡ್ತೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ಇವಾಗ ಬನ್ನಿ, ನಾನು ಹೊರಗಡೆ ಒಂದು ರಂಗೋಲಿ ಬಿಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗಿದೆ ರಂಗೋಲಿ ಕಮೆಂಟ್ ಮಾಡಿ. ಹೇಗಿದೆ ರೆಸಿಪಿ ಅಂತೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ. ಇವಾಗ ಟೈಮ್ ಬಂದುಬಿಟ್ಟು 10:30 11 ಗಂಟೆ ಆಗಿದೆ. ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು, ಅದು ಮಾಡ್ತಾಯಿದ್ದೆ. ಇನ್ನು ಕಿಚನ್ ಏನು ಕ್ಲೀನ್ ಮಾಡಿಲ್ಲ ಇವತ್ತು, ಅಂದರೆ ಪೂಜೆ ಏನು ಮಾಡಿರ್ಕಿಲ್ಲ ಇವತ್ತು. ಇನ್ನು ನಾನು ತಿಂಡಿ ತಿಂದಿಲ್ಲ, ಪೂಜೆ ಏನು ಮಾಡಿಲ್ಲ ಇವತ್ತು. ಯಾಕಂದರೆ ನಾನು ದೇವ್ರ ಮನೆ ಡೀಪಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ. ಇವಾಗ ಅದು ಡೀಪಾಗಿ ಕ್ಲೀನ್ ಮಾಡ್ಕೊತೀನಿ, ಏನು ಎತ್ತ ಅಂಥೇಳಿ. ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡ್ತೀನಿ. ಇವಾಗ ಬಂದುಬಿಟ್ಟು ನಾನು ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಗಿತ್ತು, ಬಟ್ಟೆ ಎಲ್ಲ ನೆನೆ ಹಾಕಿದೆ. ಆಮೇಲೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಇವಾಗ ಮಾಡಿಬಿಟ್ಟು ಅದು ಬಟ್ಟೆ ಎಲ್ಲ ನೆನೆ ಹಾಕಬೇಕು. ಅವು ಇವು ಎಲ್ಲ ಎತ್ತಿಡೋದಿತ್ತು, ಅದೆಲ್ಲ ಎತ್ತಿ ಎಲ್ಲ ಇಡೋದು, ಅದೆಲ್ಲ ಕೆಲಸ ಮಾಡ್ತಾಯಿದ್ದೆ. ಇನ್ನೂ ಏನು ಕಿಚನ್ ಏನು ಕ್ಲೀನ್ ಮಾಡಿಲ್ಲ, ತೋರಿಸ್ತೀನಿ ರೀ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ, ತುಂಬ ಅಂದರೆ ತುಂಬ ಚಳಿ ಇದೆ ಅಲ್ವಾ. ತಿಂಡಿ ತಿನ್ನೋಣ ಅಂದ್ಕೊಂಡು ರೈಸು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಲ್ಲಿ. ಆವಾಗಲೇ ಟೈಮ್ ನಾನು ಮಾಡಿರೋದು 7:30 ಏನೋ ಅವಾಗ ಮಾಡಿದ್ದೆ. ಆವಾಗ ಸ್ವಲ್ಪ ತಣ್ಣಗಾಗಿದೆ. ಅದರಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ಬಿಟ್ಬಿಟ್ಟು ಹೋಗಿದ್ಲು, ಅದು ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಬಿಟ್ಬಿಟ್ಟು ಹೋಗಿದ್ರು, ಅದು ಇದೆ. ಹಾಗಾಗಿ ಎಲ್ಲ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ತಿನ್ಕೋತೀನಿ. ಇವಾಗ ತೋರಿಸ್ತೀನಿ ನಿಮಗೆ ನಾನು ಏನೇನು ತಿಂಡಿ ತಿಂತೀನಿ ಅಂಥೇಳಿ. ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಎದ್ದೊಳಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇವತ್ತಂತೂ ನಾನು 7 o'clock ಹತ್ತತ್ರ ಎದ್ದಿದ್ದೀನಿ. ಅಲಾರಾಮ್ ಆಗುತ್ತೆ, ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀನಿ. ನನಗಂತೂ ಅಷ್ಟು ಚಳಿ, ತುಂಬ ಚಳಿ ಆಗ್ತಾಯಿದೆ, ಎದ್ದೊಳಕ್ಕೆ ಆಗ್ತಾಯಿಲ್ಲ. ಎಲ್ಲ ಇದೆಲ್ಲ ತುಟಿ ಎಲ್ಲ ಹೊಡೆದಂಗೆ ಆಗಿಬಿಟ್ಟಿದೆ. ತುಂಬಾ ಲಿಪ್ ಬಾಮ್ ಎಲ್ಲ ಹಚ್ಕೋತಾ ಇದ್ದೀನಿ. ಹಾಗೂ ತುಂಬಾ
ಚಳಿ ಇರೋದ್ರಿಂದ ನನಗೆ ಕೈ ಕಾಲೆಲ್ಲ ಒಡೆಯೋದು ಅದೆಲ್ಲ ಆಗಲ್ಲ. ಜಸ್ಟು ತುಟಿ ಒಂದೇನೆ ಇಲ್ಲಿ ಸೀಲ್ಕೊಂಡ್ಬಿಟ್ಟಿದೆ ಅಂತ ಇದೆನಾ, ಇಲ್ಲಿ ಸೀಲ್ಕೊಂಡು ಸ್ವಲ್ಪ ಬ್ಲಡ್ ಬೇರೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಇವತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತು, ಬೇಗ ಎದ್ದೋಳ್ಬೇಕಾಗಿತ್ತು, ಎದ್ದೋಳಕ್ಕೆ ಆಗಿಲ್ಲ. ಇವಾಗ ಸರಿ ಪರವಾಗಿಲ್ಲ ಅಂಥೇಳಿ ನಾನು ಬೇಗ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆಗಿದಷ್ಟು ಬೆಳಗ್ಗೆನೇ ಎಲ್ಲ ಕ್ಲೀನಿಂಗು ಮನೆಯೆಲ್ಲ ಒರೆಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನಾನು ಮನೆ ಒರೆಸ್ಬೇಕು. ಕಿಚನ್ನು ಕ್ಲೀನ್ ಮಾಡಿರ್ತೀನಿ ರಾತ್ರಿನೇ, ಹಾಗಾಗಿ ಏನೂ ಇರೋದಿಲ್ಲ. ಆ ಟಬ್ಬಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನೇ ಎತ್ತಿಟ್ಟಿಲ್ಲ. ಸಿಂಕಲ್ಲಿ ಪಾತ್ರೆಗಳು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ನೋಡಿ ಅಲ್ಲಿ ಸಿಂಕಲ್ಲಿ ಪಾತ್ರೆಗಳಿದೆ, ಅಂದರೆ ಅದು ಬೆಳಿಗ್ಗೆ ತಿಂಡಿ ತಿಂದಿರೋದು, ನೀರು ಕುಡಿದಿರೋದು ಅವೆಲ್ಲ ಇರುತ್ತಲ್ವ, ಅವೆಲ್ಲ ಪಾತ್ರೆಗಳು ತೊಳಿಬೇಕು ಇವಾಗ. ಆಮೇಲೆ ಒಂದು ಸ್ವಲ್ಪ ಕಿಚನು ಡೀಪಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಅದೆಲ್ಲ ಡೀಪಾಗಿ ಕ್ಲೀನ್ ಮಾಡಬೇಕು, ಅಷ್ಟು ಕೆಲಸ ಇದೆ ಇವಾಗ. ಅದೇ ಮಾಡ್ಕೊಳ್ಳೋಣ ಇವಾಗ. ಫಸ್ಟು ನಾನು ಸ್ವಲ್ಪ ತಿಂಡಿ ತಿಂದ್ಕೊಂಡು, ಆವಾಗಲೇ ಟೈಮ್ 10:30 ಆಗಿದೆ ಅಲ್ವಾ, ಹಾಗಾಗಿ ತಿಂಡಿ ತಿಂದ್ಕೊಂಡು ಆಮೇಲಿಂದ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಪೂರ್ತಿಯಾಗಿ ಶೇರ್ ಮಾಡ್ತೀನಿ. ಇವತ್ತಿನ ದಿನ ನಮ್ಮದು ಹೇಗೆ ಹೋಗುತ್ತೆ, ಏನೇನು ಎತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕಾದ್ರೆ. ವೀಡಿಯೋಸ್ ಹೆಂಗೋ ಮಾಡ್ಕೊಂಬಿಡ್ತೀನಿ, ವಿಡಿಯೋ ಎಡಿಟಿಂಗೇ ಮಾಡೋಕ್ಕಾಗಲ್ಲ. ಸ್ವಲ್ಪ ಬ್ಯುಸಿ ಕೆಲಸ, ಟೈಮೇ ಸಾಲ್ತಾ ಇಲ್ಲ. ಅದರಲ್ಲೂ ನನ್ನ ಮಗಳಿಗೆ ಓದಿಸ್ಬೇಕು, ಮೂರು ಸಬ್ಜೆಕ್ಟ್ ಮೂರ್ದು ಎಲ್ಲ ಓದಿಸ್ಬೇಕು, ಸ್ಕೂಲ್ದು ಓದಿಸ್ಬೇಕು, ಅಬಾಕ ಕ್ಲಾಸ್ ಓದಿಸ್ಬೇಕು. ಇವಾಗ ಅವಳಿಗೆ ಒಲಿಂಪಿಯಾಡ್ ಎಕ್ಸಾಮ್ ಇದೆ, ಅದು ಓದಿಸ್ಬೇಕು. ಹಾಗಾಗಿ ನನಗೆ ಟೈಮೇ ಸಾಲ್ತಾ ಇಲ್ಲ. ಆಗಿದಷ್ಟು ಬೇಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೆಂಡಿಂಗ್ ಆಗಿ ಇಟ್ಕೊಳ್ಳಲ್ಲ. ಇವತ್ತು ಗುರುವಾರ, ಇವತ್ತೊಂದು ವೀಡಿಯೋಸ್ ಹಾಕಬೇಕಾಗಿತ್ತು, ಎಡಿಟಿಂಗ್ ಮಾಡಿಲ್ಲ ಅಂಥೇಳಿ ವೀಡಿಯೋಸು ಹಾಕಲಿಲ್ಲ ಫ್ರೆಂಡ್ಸ್. ನಾಳೆ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೋತೀನಿ. ಬನ್ನಿ ಇವಾಗ ನನ್ನ ಪ್ಲೇಟ್ ಯಾವ ಥರ ಇದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು ಹಾಕ್ಕೊಂಡ್ಬಿಡ್ತೀನಿ, ರೈಸ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ಫ್ರೆಂಡ್ಸ್. ಇದು ನನ್ನ ಪ್ಲೇಟ್. ಇದು ಪಪ್ಪಾಯ ಹಣ್ಣು, ಸೌತೆಕಾಯಿ, ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಮಾಡಿಕೊಂಡೆ ನೋಡಿದ್ದೀರಾ. ಬನ್ನಿ ಇವಾಗ ತಿಂಡಿ ತಿನ್ನೋಣ. ನನಗೆ ತಿಂಡಿ ತಿನ್ನೋವಾಗ ಯಾವುದಾದ್ರೂ ಒಂದು ಫ್ರೂಟ್ಸ್ ಬೇಕು, ಹಾಗಾಗಿ ಪಪ್ಪಾಯ ಇತ್ತು ಅಂಥೇಳಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನನ್ನ ಮಗಳು ತಿನ್ನಲ್ಲ, ನಾನು ತಿಂತೀನಿ. ನಾನು ನನ್ನ ಹಸ್ಬೆಂಡು ಇಬ್ಬರು ತಿಂತೀವಿ. ತೊಗೊಂಡಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಫಸ್ಟ್ ಬಂದುಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಕಿಚನ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಒಂದು ಸ್ವಲ್ಪ ಅರ್ಧ ತಲೆ ನೋಯ್ತಾ ಇತ್ತು, ಹಾಗಾಗಿ ಬೇಗನೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಫುಲ್ಲು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ನೀರು ತೊಟ್ತಾ ಇದೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಸ್ವಲ್ಪ ಬೇಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿದೆ. ಬಟ್ಟೆನೂ ವಾಶ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಇವಾಗಿಂದ ಎಲ್ಲ ಆಯಿತು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅದರ ಮುಂಚೆ ನನಗೊಂದು ಸ್ವಲ್ಪ ಕೆಲಸ ಇದೆ, ಅವೆಲ್ಲ ಮಾಡಿಕೊಂಡು ಬರ್ತೀನಿ. ಅದೆಲ್ಲ ಮಾಡಿಕೊಂಡು ಆಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ. ನನ್ನ ಮಕ್ಳಿಗೂ ಹೋಗಿ ಕರ್ಕೊಂಬರ್ಬೇಕಾಗುತ್ತೆ. ಕರ್ಕೊಂಬಂದ್ಬಿಟ್ಟು ಆಮೇಲೆ ಮತ್ತೆ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅಷ್ಟೋ ತನಕ ಪಾತ್ರೆ ಇದೆ ಇಲ್ಲಿ, ಹಾಗೆ ಇರಲಿ. ಇದೊಂದು ಪಾತ್ರೆ ಒಂದು ಎತ್ತಿಡಬೇಕಾಗಿತ್ತು, ಕಾಣ್ತಾ ಇದೆನಾ, ಇದು ಪಾತ್ರೆ ಎಲ್ಲ ಎತ್ತಿಡಬೇಕಾಗಿತ್ತು. ಇದು ಆಮೇಲೆ ಎತ್ತಿರ್ತೀನಿ. ನನಗೇನು ಗೊತ್ತಾ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಹೊಟ್ಟೆ ಹಸಿತಾ ಇರುತ್ತೆ. ರೈಸ್ ಇದೆ ತಿನ್ನೋದಿಲ್ಲ. ಟೈಮ್ 12:30 ಮತ್ತೆ ಊಟ ಮಾಡೋಕ್ಕಾಗುತ್ತಾ, ಹಾಗಾಗಿ ಇವಾಗ ಫ್ರೂಟ್ಸ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಯಾವ್ಯಾವ ಫ್ರೂಟ್ಸ್ ತೊಗೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ರೀ. ಆಮೇಲೆ ಮರ್ತೋಗ್ಬಿಡ್ತೀನಿ, ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂಥೇಳಿ. ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಮರ್ತೇ ಹೋಗ್ಬಿಟ್ಟೆ.
ಅದಕ್ಕೆ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೇನು ಬಂತು ಅಂಥೇಳಿ ನಾನು ದಿನಾಲು ಫ್ರೆಶ್ ಅಪ್ ಸ್ನಾನ ಮಾಡಿಕೊಂಡು ಬಂದ ಮೇಲೆ ನನಗೆ ಹೊಟ್ಟೆ ಹಸಿಯುತ್ತೆ. ನಿಮಗೂ ಹಾಗೇನಾ? ಸ್ನಾನ ಮಾಡ್ಕೊಂಬಂದ್ರೆ ಹೊಟ್ಟೆ ಹಸಿಯುತ್ತಾ? ನನಗೆ ಕಮೆಂಟ್ ಮಾಡಿ. ನನಗಂತೂ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಹೊಟ್ಟೆ ಹಸಿತಾ ಇರುತ್ತೆ. ಆವಾಗ ನಾನು ಹೀಗೆ ಫ್ರೂಟ್ಸ್ ಏನೋ ತಿಂತೀನಿ. ಇಲ್ಲಿ ತೋರಿಸ್ತಾ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಏನೇನು ಫ್ರೂಟ್ಸ್ ತಿಂತೀನಿ ಅಂಥೇಳಿ. ಫ್ರೆಂಡ್ಸ್ ನೋಡಿ, ಇಷ್ಟು ಫ್ರೂಟ್ಸ್ ತಿಂತೀನಿ. ಇದು ಬಂದುಬಿಟ್ಟು ಆರೆಂಜು, ಆ್ಯಪಲು, ಆಮೇಲೆ ಇದು ಬೆಳಿಗ್ಗೆ ಪಪ್ಪಾಯ ಕಟ್ ಮಾಡಿದ್ನಲ್ಲ, ಒಂದು ಸ್ವಲ್ಪನೇ ಇದೆ. ಹಾಗಾಗಿ ಏನಕ್ಕೆ ವೇಸ್ಟ್ ಮಾಡೋದು ಅಂತೇಳಿ ತೊಗೊಂಡ್ಬಿಟ್ಟಿದ್ದೀನಿ. ಇದೆರಡು ದಿನಾಲೂ ತಿಂತೀನಿ. ಒಂದು ಆ್ಯಪಲು, ಒಂದು ಆರೆಂಜು ದಿನಾಲೂ ತಿಂತೀನಿ. ಇಲ್ಲಿ ಸೌತೆಕಾಯಿನೋ ಇಲ್ಲ ಏನಾದರೂ ಬೇರೆದು ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ಕೊಂಡ್ಬಿಡ್ತೀನಿ. ಇವತ್ತು ಪಪ್ಪಾಯ ಇದೆ ಅಂಥೇಳಿ ಇಷ್ಟು ಫ್ರೂಟ್ಸ್ ತೊಗೊಂಡಿದ್ದೀನಿ. ನನ್ನ ಫೇವ್ರೇಟ್ ಫ್ರೂಟ್ ಬಂದುಬಿಟ್ಟು ಆರೆಂಜ್. ಇದು ನನಗೆ ತುಂಬ ಇಷ್ಟ, ಅದಕ್ಕೆ ತಗೊಂಡು ತಿಂತೀನಿ. ದಿನ ಒಂದೊಂದು ತಿಂತೀನಿ ನಾನು. ಇವಾಗ ಸೀಸನ್ ಆಗಿದ್ದರಿಂದ ಆರೆಂಜು ನನಗೆ ತುಂಬ ಇಷ್ಟ. ಅದರಲ್ಲಿ ಇವಾಗ ನಮ್ಮ ಮನೇಲಿ ಜಾಸ್ತಿ ಆರೆಂಜೇ ಇರುತ್ತೆ. ಆ್ಯಪಲ್ ತಿನ್ನಬೇಕಲ್ಲ ಅಂತೇಳಿ ತಿಂತೀನಿ ಅಷ್ಟೇ. ನಾನು ಇದಕ್ಕೆ ಏನು ಸಾಲ್ಟು ಅವೆಲ್ಲ ಹಾಕ್ಕೊಳ್ಳಲ್ಲ, ಹಾಗೆ ತಿನ್ಕೊತೀನಿ. ಇವಾಗ ತಿಂದ್ಕೊಂಡು ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ. ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತಿಂದ್ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇದೆ ಅಲ್ವಾ, ಅದೆಲ್ಲ ಮಾಡಿಕೊಂಡು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆ ಎಲ್ಲ ಇರಿ ತೋರಿಸ್ತೀನಿ. ದೇವ್ರದ್ದೆಲ್ಲ ಕ್ಲೀನ್ ನಮಗೆ ಪಾತ್ರೆ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ನಮಗೆ ಒರೆಸಿ ಇಟ್ಟಿದ್ದೀನಿ. ಇನ್ನೇನು ಇಲ್ಲ, ಇವಾಗ ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಏನು ಅಡುಗೆ ಮಾಡಿದ್ರೆ ಆಯಿತು. ಇದರ ಒಟ್ಟಿಗೆ ಇವತ್ತಿನ ವ್ಲಾಗ್ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳಿನ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ನಾಳೆ ಒಂದು ಸ್ಪೆಷಲ್ ವ್ಲಾಗ್ ಬರುತ್ತೆ, ಏನು ಎತ್ತಾ ಅಂಥೇಳಿ ನಾಳೆ ವ್ಲಾಗಲ್ಲಿ ನೋಡಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.